ಸರಳ ಸಜ್ಜನಿಕೆಯ ಸ್ನೇಹಜೀವಿ, ಮಾದರಿ ಸಮಾಜ ಸೇವಕರು, ಹಿರಿಯ ರಾಜಕೀಯ ಮುಖಂಡರಾದ ಶ್ರೀ ಬೋರೇಗೌಡರ 63ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮವನ್ನು ಆಚರಿಸಲಾಯಿತು. ಅಪಾರ ಅಭಿಮಾನಿಗಳು, ಸ್ನೇಹಿತರು, ಪ್ರೀತಿ ಪಾತ್ರರು, ರಾಜಕೀಯ ಮುಖಂಡರು, ವಿಶೇಷವಾಗಿ ಮಾಜಿ ಸಚಿವರು, ಜನಪ್ರಿಯ ಶಾಸಕರಾದ ಕೆ. ಗೋಪಾಲಯ್ಯನವರು ಆಗಮಿಸಿ ಬೋರೇಗೌಡರನ್ನು ಸನ್ಮಾನಿಸಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸುವುದರ ಮೂಲಕ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಬೋರೇಗೌಡರ ಅಪಾರ ಅಭಿಮಾನಿಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇವತ್ತು ಬೋರೇಗೌಡರು ನಮ್ಮ ಸ್ನೇಹಿತರು, ಭಾರತೀಯ ಜನತಾ ಪಕ್ಷದ ಮುಖಂಡರು, ಅವರ 63ನೇ ಹುಟ್ಟುಹಬ್ಬವನ್ನು ಅವರ ಕುಟುಂಬ, ಅವರ ಸ್ನೇಹಿತರುಗಳೆಲ್ಲರೂ ಸರಿ ಮಾಡ್ತಾ ಇರ್ತಕ್ಕಂಥದ್ದು. ಭಗವಂತ ಅವ್ರಿಗೆ ಆರೋಗ್ಯ, ಆಯುಷ್ಯು, ನೆಮ್ಮದಿ ಕೊಡಲಿ ಅಂತ ಅಂದ್ಬಿಟ್ಟು ಇನ್ನೊಂದಷ್ಟು ಸಮಾಜ ಸೇವೆ ಅವ್ರ ಕಾಲದಲ್ಲಿ ಆಗಲಿ ಅಂತಕ್ಕಂಥದ್ದನ್ನ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬೋರೇಗೌಡರು ಅಂತ ನಮ್ಮ ಆತ್ಮೀಯ ಸ್ನೇಹಿತರು, ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿ ತಗೊಂಡು ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಸದಾ ಜನರ ಮಧ್ಯೆ ಇರೋರು. 62 ವಸಂತಗಳನ್ನು ದಾಟಿ 63ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಒಳ್ಳೆಯದಾಗಲಿ, ಸದಾ ಖುಷಿಯಾಗಿ ಜನರ ಮಧ್ಯೆ ಇರ್ತಾರೆ. ಅವರು ಅವ್ರ ಕುಟುಂಬಕ್ಕೆಲ್ಲ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ. ಇವತ್ತಿನ ದಿವಸ ನನ್ನ ನೆಚ್ಚಿನ ಸ್ನೇಹಿತರು, ಹಿತೈಷಿಗಳು ಹಾಗೂ ನಾವಿಬ್ಬರು ಒಂದೇ ಊರಿನವರು, ನಮ್ಮ ಬೋರೇಗೌಡರು ಹುಟ್ಟುಹಬ್ಬ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಗೋಪಾಲಣ್ಣವ್ರ ಜೊತೆಲಿ ಇದ್ದು ಅವರಿಗೆ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಕೆಲಸ ಮಾಡಲಿ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಬಡವರ ಸೇವೆ ಮಾಡಲು ಶಕ್ತಿ ಕೊಡಲಿ. ಆ ಗೋಪಾಲಣ್ಣ ಇವ್ರನ್ನ ಗುರುತಿಸಲಿ ಅಂತ ನಾನು ಕೇಳ್ಕೊತೀನಿ. ಬೋರೇಗೌಡರಿಗೆ 63 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜನಪ್ರಿಯ ಶಾಸಕರಾದಂಥ ಕೆ. ಗೋಪಾಲಯ್ಯನವರ ಸುಪುತ್ರ ಡಾಕ್ಟರ್ ಮಂಜುನಾಥ್ ಗೌಡರು, BJPಯ ಯುವ ಮೋರ್ಚಾ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಅವ್ರಿಗೂ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಈ ಜಯಮಾರ್ತಿ ನಗರ ವಾರ್ಡಿನ ಮುಖಂಡರಾದಂಥ GB ಬೋರೇಗೌಡರವರು ಹುಟ್ಟುಹಬ್ಬದು, ಅವ್ರಿಗೂ ಕೂಡ ನಮ್ಮೆಲ್ಲ ಸ್ನೇಹಿತ ಬಳಗದಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ದೇವರು ಅವ್ರಿಗೆ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ವಿನಂತಿಸ್ತಾ ಇದ್ದೀನಿ ಸರ್. ಶುಭಾಶಯಗಳನ್ನು ಕೋರುತ್ತಾ ಅದೇ ರೀತಿ ನಮ್ಮ ನಂದಿನಿ ಲೇಔಟ್ ಬಡಾವಣೆಯ ಜಯಮಾರುತಿ ನಗರ ವಾರ್ಡಿನ ಮುಖಂಡರು ಬೋರೇಗೌಡರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ಇದೇ ರೀತಿ ದೇವರು ಅವರಿಗೆ ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ನಮಗೆಲ್ಲ ಒಳ್ಳೇದು ಮಾಡಲಿ, ಫ್ಯೂಚರ್ಸ್ ಯೂತ್ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಒಂದಲ್ಲಿ ಮನವಿ ಮಾಡ್ತೀವಿ. ಇವತ್ತು ನನ್ನ 62 ವರ್ಷ ತುಂಬಿ 63ನೇ ವರ್ಷ ನಡೀತಾ ಇದೆ. ಇವತ್ತು ನಮ್ಮ ಶಾಸಕರು ಬಂದಿದ್ದರು, ಹಾಗೆ ನಮ್ಮ ಜಯರಾಮಣ್ಣ ಬಂದಿದ್ದರು, ರಘು ರಾಘವೇಂದ್ರವ್ರು ಬಂದಿದ್ದರು, ರಾಜೇಂದ್ರ ಕುಮಾರ್ ಬಂದಿದ್ದರು. ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಇವತ್ತು ನಮ್ಮ ಬಡಾವಣೆಯಲ್ಲಿ ಇವತ್ತು ನಾನು ಇದ್ದೀನಿ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ಗೋಪಾಲಣ್ಣವರು ಕೂಡ ನನಗೆ ಭಾಳ ಸಹಾಯ ಮಾಡ್ತಾರೆ. ನಾನು ರಾಜಕೀಯವಾಗಿ ಎಲ್ರಿಗೂ ಕೂಡ ಇಲ್ಲಿ ಸಮಾಜ ಸೇವೆ ಮಾಡ್ಕೊಂಬರ್ತಾ ಇದ್ದೀನಿ ವಿನಃ ನಾನೇನು ರಾಜಕೀಯಕ್ಕೆ ಹೋಗಿ ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋದಿಲ್ಲ. ನಾವು ಜನಸೇವೆ ಮಾಡಬೇಕು ಅಂತೇಳಿ ನಾನು ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಗೋಪಾಲಣ್ಣವರು ತಮ್ಮ ಸಮಾಜ ಸೇವೆಯನ್ನು ಪ್ರತಿ ವರ್ಷ ಕೂಡ ಮಿಸ್ ಮಾಡದೆ ಈ ಕ್ಷೇತ್ರದಲ್ಲಿ ಯಾರು ಹುಟ್ಟುಹಬ್ಬಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಬೋರೇಗೌಡರು ಹುಟ್ಟುಹಬ್ಬಕ್ಕೆ ಅವ್ರದ್ದೇ ಆದ ಒಂದು ಟೈಮ್ ತಗೊಂಡು ಹುಡ್ಕೊಂಡ್ಬರ್ತಾರೆ. ಹೌದು ಸರ್. ಗೋಪಾಲಣ್ಣವ್ರು ನಿಜವಾಗ್ಲೂ ಕೂಡ ನಾನು ಅವ್ರು ಗೋಪಾಲಣ್ಣವ್ರ ಅಭಿಮಾನಿನೇ. ಆದರೂ ಕೂಡ ನನ್ನನ್ನು ಅವರು ಅಭಿಮಾನಿ ಥರ ಕಾಣೋದಿಲ್ಲ, ನನಗೆ ನಿಜವಾಗ್ಲೂ ನನ್ನ ತಮ್ಮನ ಥರ ಕಾಣ್ತಾರೆ. ನಿಜವಾಗ್ಲೂ ನಾವು ಏನೇ ಹೋದರೂ ಕೂಡ ನಾನು ಏನೇ ಕೆಲಸ ಹೇಳಿದ್ರು ಕೂಡ ಮಾಡಿಕೊಡ್ತಾರೆ. ನಾನು ಯಾವುದೇ ನಮ್ಮ ಮನೇಲಿ ಫಂಕ್ಷನ್ ಮಾಡಲಿ, ನಾನು ಸುಮಾರು 15-20 ವರ್ಷದಿಂದ ನಾನು ಇವತ್ತು ಆಚರಣೆ ಮಾಡ್ಕೊತಾ ಇದ್ದೀನಿ ನನ್ನ ಹುಟ್ಟುಹಬ್ಬನ. ಪ್ರತಿ ವರ್ಷವೂ ಕೂಡ ಅವ್ರು ಏನೇ ಕೆಲಸ ಕಾರ್ಯ ಇದ್ರೂ ಕೂಡ ಬಿಟ್ಟು ನನ್ನ ಬಂದು ನನ್ನ ಆಶೀರ್ವಾದ ಮಾಡೋಗ್ತಾರೆ. ನನಗೆ ಅದೇ ಸಂತೋಷ ಅಂತ. ಆಮೇಲೆ ಕ್ಷೇತ್ರದ ನಾನಾ ಮುಖಂಡರುಗಳು ಪಕ್ಷಾತೀತವಾಗಿ ತಮ್ಮನ್ನು ಇಷ್ಟಪಟ್ಟು ತಮ್ಮನ್ನು ಹುಡುಕನ್ನು ಬಿಸಿ ಮಾಡ್ತಾರೆ ಸರ್. ನಿಜವಾಗ್ಲೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 20-25 ವರ್ಷ ಕಾಂಗ್ರೆಸ್ನಲ್ಲಿದ್ದೆ. ನಾವು ಗೋಪಾಲಣ್ಣವ್ರು ಬಂದಮೇಲೆ ನಾವು ನಿಜವಾಗ್ಲೂ ಕೂಡ ಅವರ ಒಂದು ಸಮಾಜ ಸೇವೆಯನ್ನು ಮೆಚ್ಚಿ ರಾಜಕೀಯವಾಗಿ ಅವ್ರನ್ನ ನಾನು ಮೆಚ್ಚಿ ಇವತ್ತು ನಾನು ಅವ್ರ ಜೊತೆ ಇದ್ದೀನಿ. ಆದರೂ ಕೂಡ ನಮ್ಮ ಇಡೀ ನಮ್ಮ ಬಡಾವಣೆ, ನಂದಿನಿ ಬಡಾವಣೆ, ಜಯಮಾರುತಿ ಎಲ್ಲರೂ ಕೂಡ ಎಲ್ಲ ನನ್ನ ಸ್ನೇಹಿತರು ನನಗೆ ನಿಜವಾಗ್ಲೂ ಬಂದು ಇವತ್ತು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನನಗೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಪಡ್ತೀನಿ. ನಿಮ್ಮನ್ನು ಪ್ರತಿಯೊಬ್ಬರು ಕೂಡ ನಮ್ಮದವರಿಗೆ, ಸ್ನೇಹಿತರಿಗೆ ಒಂದು ರೀತಿ ಆಶಾ ಕಿರಣ ಥರ ಎಲ್ರಿಗೂ ಬೆನ್ನೆಲುಬಾಗಿರ್ತಾರೆ ಬೋರೇಗೌಡರು.
ಒಂದು ರೀತಿ ಸಮಾಜ ಸೇವೆಯನ್ನು ಕೂಡ ಮಾದರಿ ಸಮಾಜ ಸೇವಕರು ಅಂತ ಒಂದು ಮಾತಿದೆ ಸರ್. ಹೌದು ಸರ್, ಹೌದು. ನಿಜವಾಗ್ಲೂ ಕೂಡ ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ನನಗೆ ಅಷ್ಟೇ ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಕೂಡ ನನ್ನ ಸ್ನೇಹಿತರಿಗೆ ನಾನು ಏನೇ ಇದ್ದರೂ ಕೂಡ ನನ್ನ ಸ್ನೇಹಿತರನ್ನ ನಾನು ಯಾವುದೇ ಕಡೆ ಬಿಟ್ಕೊಡೋದಿಲ್ಲ. ನಾನು ಸುಮಾರು ಯಾವುದೇ ನಮ್ಮ ಏರಿಯಾದಲ್ಲಿ ಯಾರೇ ಆಗಲಿ ನಾನು ಯಾರಿಗೂ ಕೂಡ ವಿರೋಧ ಇಲ್ಲ. ಎಲ್ಲರೂ ಕೂಡ ನನ್ನ ಸ್ನೇಹಿತರೆ. ನಾನು ಅವ್ರಿಗೆಲ್ಲರೂ ಕೂಡ ಚಿರಋಣಿಯಾಗಿರ್ತೀನಿ ಸರ್. ಇವತ್ತು ಒಟ್ಟಾರೆಯಾಗಿ ನಿಮ್ಮ ಹುಟ್ಟುಹಬ್ಬಕ್ಕೆ ಬಂದಂಥ ಪ್ರತಿಯೊಬ್ಬರಿಗೂ ಏನು ಹೇಳಕ್ಕೆ ಎಲ್ರಿಗೂ ಕೂಡ ನಾನು ಅವ್ರಿಗೆ ನಿಜವಾಗ್ಲೂ ನಾನು ಏನಪ್ಪ ಅಂದರೆ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಾನು ಇವತ್ತು ನಾನೇ ಅವ್ರಿಗೆ ಇದು ಮಾಡ್ತಾಯಿದ್ದೀನಿ ಸರ್, ವಿಶ್ ಮಾಡ್ತಾಯಿದ್ದೀನಿ ನಾನೇ. ಅವ್ರು ಬಂದು ನನಗೆ ಇದು ಮಾಡೋಕ್ಕೋಸ್ಕರ.